ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್ ನಿಮ್ಮ ಮೊದಲ ನಿರ್ಮಾಣ ಹೌದು. ಮೊದಲನೇ ಬಾರಿ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ತಿದ್ರ, ನೀವು ಕೂಡ ಮೊದಲನೇ ಬಾರಿ ಬಿಗ್ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರ. ಎಲ್ಲವೂ ಮೊದಲ ಹೆಜ್ಜೆ. ಅಂದರೆ ಮೊದಲ ಹೆಜ್ಜೆ ಅನ್ಬೇಕಾದ್ರೆ ತುಂಬ ಕಾನ್ಷಿಯಸ್ ಆಗಿರ್ತೀವಿ. ಆ ಮೂಮೆಂಟ್ ಹತ್ರ ಬರ್ತಿರ್ಬೇಕಾದ್ರೆ ನರ್ವಸ್ನೆಸ್ ತುಂಬ ಜಾಸ್ತಿ ಆಗುತ್ತೆ ಅಂತಾರೆ. ಅಟ್ ಪ್ರೆಸೆಂಟ್ ನೀವು ನರ್ವಸ್ನೆಸ್ ಫೀಲ್ ಆಗ್ತಿದ್ದೀರಾ ಅಂತ? ನರ್ವಸ್ ಅನ್ನೋದು ಇರುತ್ತೆ, ಓಕೆ, ಕಾಮನ್ ಆಗಿ. ಅಂದ್ರೆ ಮೊದಲನೇ ಹೆಜ್ಜೆ, ಸೊ ಹೇಗೆ ಏನು, ಬಟ್ ನಮಗೆ ನರ್ವಸ್ ಆಗೋದು ನಮ್ಮ ಸಿನಿಮಾ ಚೆನ್ನಾಗಿದೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ. ಜನಗಳು ಇಷ್ಟಪಡ್ತಾರೆ ಅನ್ನೋದು ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ಜನಗಳಿಗೆ ಇಷ್ಟ ಆಗುವಂತ ಸಿನಿಮಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ, ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ, ಸ್ಕ್ರಿಪ್ಟು ಮತ್ತೆ ನಮ್ಮ ಮ್ಯೂಸಿಕ್ಸು ಮತ್ತೆ ಕತೆ, ಸೊ ಇದರಲ್ಲೆಲ್ಲ ತುಂಬಾ ಡೆಪ್ತ್, ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ ಆಗಿರೋದ್ರಿಂದ, ಸೊ ಮೇಕಿಂಗ್ ತುಂಬಾ ಚೆನ್ನಾಗಿ ಬಂದಿರೋದ್ರಿಂದ ಆ ವಿಷಯದಲ್ಲಿ ಏನು ನಮಗೆ ಆತಂಕಗಳಿಲ್ಲ. ಓನ್ಲಿ ಅದೇ, ಈಗ ನಾರ್ಮಲ್ ಆಗಿ ಮಳೆ ಇದೆ, ಈ ಫೈಟ್ಸ್ ಆಗ್ತಾ ಇದೆ ಹೊರಗಡೆ ಬೇರೆ ದೇಶದ ಜೊತೆ, ಸೊ ಎಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟು ಹೋಗ್ತಾ ಇದ್ದೇವೆ. ದೇವ್ರ ನಂಬಿಕೆ ಇದೆ, ಅದ್ರ ಮೇಲೆ ನಂಬಿಕೆ ಇರೋದು ಮಾತ್ರ. ಅದ್ ಬಿಟ್ರೆ ನನಗೆ ಭಯ ಇರೋದು ಒಂದೇ, ಏನು ಸದ್ಯದ ಪರಿಸ್ಥಿತಿ ಏನು ಹೊರಗಡೆ ನಡೀತದೆ, ಹೇಗಾಗುತ್ತೋ ಏನಾಗುತ್ತೋ ಅದ್ ಬಿಟ್ರೆ, ಸೊ ಕಾನ್ಫಿಡೆನ್ಸ್ ತುಂಬಾ ಇದೆ ಸಿನಿಮಾ ಮೇಲೆ. ಸರ್ ನಿಮ್ಮನ್ನ ಕಾಮಿಡಿ ಕಿಲಾಡಿಗಳಲ್ಲಿ ನೋಡಿ, ಈ ಸಿನಿಮಾದಲ್ಲಿ ನಾನು ಫಸ್ಟ್ ಟೈಮ್ ಪೋಸ್ಟ್ ನೋಡಿದಾಗ ಇದು ಅವರೇನಾ ಅಂತ ನಾನು 2-3 ಸಲ ಚೆಕ್ ಮಾಡಿದೆ. ಇಲ್ಲ, ಅವರೆಲ್ಲ ಮನು ಸರ್ ಅಲ್ಲ, ಇದು ಬೇರೆಯವರು ಇವರು ಅಂತ ಹಂಗೆ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯಿತು ಸಿನಿಮಾಗೋಸ್ಕರ ತುಂಬ ಡ್ರಾಸ್ಟಿಕ್ ಆಗಿ ವೆಯ್ಟ್ ಲಾಸ್ ಮಾಡಿಕೊಂಡು ಫಿಟ್ ಆಗಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ರ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಅದಕ್ಕೆ. ಥ್ಯಾಂಕ್ ಯು ಸರ್. ಅಂದರೆ ಕಾಮಿಡಿ ಕಿಲಾಡಿಗಳು ಒಂದು ಕಾಮಿಡಿ ಪಾತ್ರದಿಂದ ಎಲ್ಲರನ್ನೂ ಎಂಟರ್ಟೈನ್ ಮಾಡಿದ್ರಿ. ಇದು ಬಂದ ತಕ್ಷಣ ಒಂದು ಸೀರಿಯಸ್ ತುಂಬಾ ಡ್ರಾಸ್ಟಿಕ್ ಚೇಂಜ್ ಅನಿಸುತ್ತೆ. ಅಂದರೆ ಪೂರ್ವ ಪಶ್ಚಿಮ ಅನ್ನುವಂಥ ಆ ಥರ ಕಾಣಿಸುತ್ತೆ. ಅಂದರೆ ಆವಾಗ ಏನಾದರೂ ನಿಮಗೆ ಏಮಿತ್ತು ಆವಾಗ, ನಾನು ಈ ಥರದ ಸಿನಿಮಾ ಮಾಡಬೇಕು, ಮೊದಲ ಸಿನಿಮಾ ಈ ಥರನೇ ಆಗಬೇಕು ಅಂತ? ಇಲ್ಲ, ಈ ಥರ ಹೀರೋ ಆಗಬೇಕು ಅನ್ನೋದು ತುಂಬ ಕನಸು, ಇವಾಗಿಂದಲ್ಲ, ಹಳೇ ಕನಸು. ಅದು ನನ್ಸಾಗೋ ಟೈಮ್ ಬಂತು. ಅದು ಯಾವಾಗ ಏನೇನಾಗಬೇಕು ಅನ್ನೋದು ಅದು ಗೊತ್ತಿಲ್ಲ, ಬಟ್ ಪ್ರಯತ್ನವಂತೂ ನಾವು ಪಡ್ತಾಯಿದ್ದೆ. ಹೀಗೆ ಆಗಬೇಕು, ಏನೋ ಒಂದು ಆಗಬೇಕು ಅನ್ನೋದೇ ಪ್ರಯತ್ನ ಪಡ್ತಾಯಿದ್ದೆ. ಅದಕ್ಕೆಲ್ಲ ಒಂದು ಗಾಡ್ ಗಿಫ್ಟ್ ಆಗಿ ಎಲ್ಲರೂ ಸೇರ್ಕೊಂಡಾಗಲೇ ಅದಾಗೋದು, ಒಬ್ರ ಕೈಲಾಗಲ್ಲ. ನಮ್ಮ ಸಂತೋಷ್ ಸರ್ ನಿರ್ಮಾಣ ಮಾಡಿದ್ದಾಗಲಿ, ನಮ್ಮ ಯೋಗರಾಜ್ ಸರ್ ಬ್ಯಾನರ್ ಅವ್ರ ಕತೆ ಕೊಟ್ಟಿದ್ದಾಗಲಿ, ಇನ್ನು ನಮ್ಮ ಕೆ ರಾಮನಾರಾಯಣ್ ಸರ್ ಒಂದು ನಿರ್ದೇಶನ ಮಾಡಿದ್ದಾಗಲಿ, ಒಂದು ದೊಡ್ಡವ್ರು ಸೇರ್ಕೊಂಡಾಗಲೇ ಈ ಥರದ್ದು ಒಂದು ಕನಸು ನನಸಾಗೋದು. ಮತ್ತು ಇನ್ನೊಂದು ಏನಂದರೆ, ನೀವು ರಿಯಾಲಿಟಿ ಶೋ, ಹೌದು, ಸಿನಿಮಾ, ಅಲ್ಲಿಗೂ ತುಂಬ ವ್ಯತ್ಯಾಸ. ನಾವು ಸಿನಿಮಾಗಳು ಮಾಡಿದ್ದೀನಿ, ಇಷ್ಟು ದಿವಸ ಏನೇ ಮಾಡಿದರೂ ಕೂಡ ಅದು ಗೊತ್ತಿಲ್ಲ, ಒಂದು ಸರಿಯಾಗಿರೋ ನಮ್ಗೆ ಆಕ್ಟಿಂಗ್ ತೆಗ್ಸೋದಾಗಿರ್ಬೋದು, ಇಲ್ಲ ಬೇರೆ ಏನೋ ಒಂದು ಹೇಳ್ಕೊಳ್ಳೋದಾದ್ರೆ ನಮ್ಗೆ ಅಷ್ಟು ಸಿಗಲಿಲ್ಲ ಕೆಲವರು. ಈ ಸಿನಿಮಾದಲ್ಲಿ ನಂಗೆ ಎಲ್ಲರೂ ಸಿಕ್ಬಿಟ್ರು. ಹೆಂಗಿರ್ಬೇಕು, ಏನು ಕತೆ, ಹೆಂಗೆ ಆಕ್ಟ್ ಮಾಡಬೇಕು, ಇದಕ್ಕೆ ಹಿಂಗಿರ್ಬೇಕು, ಪ್ರತಿಯೊಂದು ನನಗೆ ಪ್ರಿಪ್ರೇಷನ್ ಆಗೋಕ್ಕೆ ಈ ಸಿನಿಮಾನೇ ಹೆವಿ ತಯಾರು ಮಾಡಿದ್ದು. ನಾನು ಹೊರಗಡೆ ಮಾಡ್ತೀನಿ ಅಂದರೆ ದುಡ್ಡು ಕೊಟ್ಟು ಕಲಿಬೇಕಾಯ್ತೇನೋ ಗೊತ್ತಿಲ್ಲ. ಈ ಸಿನಿಮಾದಲ್ಲಿ ಎಲ್ಲರೂ ನನಗೆ ಉಚಿತವಾಗಿ ಎಲ್ಲರೂ ಸಿಕ್ತು. ರಿಯಾಲಿಟಿ ಶೋಲ್ಲಿ ನಾವು ಸ್ಕಿಪ್ ಮಾಡಿದಾಗ ಒಂದು 15 ನಿಮಿಷ ನಗಿಸ್ತೀವಿ, ಡೈಲಾಗ್ ಮಾಡಿದ್ರೆ ಸ್ವಲ್ಪ ಇಂಪ್ರಾಂಪ್ಟ್ ಹೊರಬಿಡ್ತೀವಿ, ಆಮೇಲೆ ಸ್ವಲ್ಪ ಅವ್ರವ್ರ ಕಾಲು ಎಳಿತೀವಿ, ಮಜಾ ಕೊಡ್ತೀವಿ, ಅದು ಬೇರೆ. ಆದರೆ ಬಿಗ್ ಸ್ಕ್ರೀನಿಗೆ ಅದೆಲ್ಲ ಆಗೋದೇ ಇಲ್ಲ. ಇಲ್ಲಿ ನಿಧಾನ ಡೈಲಾಗ್ ಹೇಳಬೇಕು, ರೀ ರೆಕಾರ್ಡಿಂಗ್ ಅನ್ನೋ ಒಂದು ಡೈಲಾಗ್ನ ಅದಕ್ಕೆ ಟೈಮ್ ಕೊಡಬೇಕು, ಮ್ಯೂಸಿಕ್ಗೆ ಟೈಮ್ ಕೊಡಬೇಕು, ಅಲ್ಲೆಲ್ಲ ಬಡ ಅಂದ್ಕೊಂಡು ನೋಡ್ಬಿಡ್ತೀವಿ. ಇಲ್ಲಿ ಓವರ್ ಆಕ್ಟಿಂಗ್ ಮಾಡೋಂಗಿಲ್ಲ, ಚಿಕ್ಕದಾಗಿ ಏನಿರುತ್ತೆ ಅಷ್ಟೇ ಮಾಡಬೇಕು. ನಮ್ಮ ಸ್ಕಿಟ್ಟಲ್ಲಿ ನಾವು ಮಾಡಲೇಬೇಕು ಕೆಲವು ಕಡೆ. ಅಲ್ಲಿ ಹಂಗೆಲ್ಲ ಓವರ್ ಆಗಿ ಶಾಕ್ ಕೊಡಲಿಲ್ಲ ಅಂದ್ರೆ ಸ್ಕಿಟ್ ವರ್ಕನೇ ಆಗಲ್ಲ. ಬಟ್ ಇಲ್ಲಿ ಹಂಗಲ್ಲ, ನಾವು ಆ ಥರ ಶಾಕ್ಗಳು ಕೊಡೋಂಗಿಲ್ಲ, ಏನು ಕೊಡೋಂಗಿಲ್ಲ. ಸಿನಿಮಾಕ್ಕೆ ಏನು ಕೊಡ್ಬೇಕು ಅದನ್ನೇ ಕೊಡಬೇಕು. ಹಂಗೆ ಇದು ತುಂಬ ವ್ಯತ್ಯಾಸ. ಆ್ಯಂಡ್ ಎಸ್ಪೆಷಲಿ ನನಗೆ ಯಾಕೆ ಆ ಪ್ರಶ್ನೆ ಕೇಳಿದೆ ಅಂದರೆ, ಒಂದು ಕಾಮಿಡಿ ಜೋನರ್ ಇರುವಂಥ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಿಕೊಂಡು, ಒಂದು ಒಳ್ಳೆ ಕಾಮಿಡಿ ಇರುವಂಥ ಸ್ಕ್ರಿಪ್ಟ್ ನೋಡಿಕೊಂಡು ಇದರಿಂದ ಎಂಟ್ರಿ ಕೊಡೋಣ ಅನ್ನುವಂಥದ್ದು ಇರುತ್ತೆ ಎಲ್ರಿಗೂ. ಜನರಲಾಗಿ ಕಾಮಿಡಿ ಏನಾದವರು ಅದೇ ಥರದ ಸಿನಿಮಾಗಳನ್ನೇ ಮಾಡೋಣ ಅಂತ. ಬಟ್ ಇದು ಕಂಪ್ಲೀಟಾಗಿ ಒಂದು ಫಿಲ್ಡ್ ವಿತ್ ಎಮೋಷನ್ಸ್. ಅಂದರೆ ತುಂಬ ಎಮೋಷನ್ಸ್ ಇದೆ ಈ ಪಾತ್ರದಲ್ಲಾಗಿರ್ಬೋದು, ಸಿನಿಮಾದಲ್ಲಾಗಿರ್ಬೋದು. ಒಂದು ಸಂದೇಶ ಹೇಳೋಕೆ ಹೊರಟಿದ್ದೀರಾ, ಏನೋ ಒಂದು ಹೋರಾಟನೇ ಇದೆ ಒಂದು ಸಿನಿಮಾದಲ್ಲಿ. ಸೊ ಈ ಥರದ ಸ್ಕ್ರಿಪ್ಟ್ ಬಗ್ಗೆ ಬಂದಿರೋದು. ಇದರಲ್ಲಿ ಹೋರಾಟ, ಎಮೋಷನ್ ಅನ್ನೋಕ್ಕಿಂತ ಸಿನಿಮಾ ನಾವು ಏನು ಮಡೆನೂರು ಮನೋನ ಜಾಸ್ತಿ ಕಾಮಿಡಿಲೇ ನೋಡಿರ್ತಾರೆ. ಹೌದು, ಆ ಸ್ಟ್ರೆಂತ್ ಹೋಗಿಲ್ಲ, ಅದು ಇದ್ದೇ ಇರುತ್ತೆ. ಒಂದು ಜಲಕ್ಕೆ ಇಲ್ದಲೇ ನಾವು ಮನು ಏನಪ್ಪ ಈ ವಯಸ್ಸಿಗೆ ಇಷ್ಟೊಂದು ಹೇಳ್ತಾನೆ, ಕೇಳೋಕ್ಕಾಗಲ್ಲ ಜನ. ಆ ಎಂಟರ್ಟೈನ್ಮೆಂಟ್ ಏನಿದೆ ಅದು ಜನಕ್ಕಂತೂ ಸಿಗುತ್ತೆ, ಮೋಸ ಆಗಲ್ಲ. ಅದು ಬೇರೆ ಥರ ಒಂದು ಸೆಕೆಂಡ್ ಕಾಮಿಡಿ ಅಂತಾರಲ್ಲ ಆ ಥರ, ಅದು ಹೂ ಅಂತ ಆ ಥರದ್ದು ಇರಲ್ಲ. ಒಂದು ಮಜವಾಗಿ, ಒಂದು ಕ್ಯೂಟ್ ಇರುತ್ತೆ ಕಾಮಿಡಿ, ಮಜವಾಗಿರುತ್ತೆ. ತಬಲಾ ಸರ್ದು ನಂದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಕಾಂಬಿನೇಷನ್. ಒಂದು ಸಿಕ್ಕಾಪಟ್ಟೆ ಪಂಚಸ್ ಇದ್ದಾವೆ, ಅದ್ರ ಮಧ್ಯೆ ಒಂದು ಮಾಸ್ ಅಂದರೆ ಏನು ಚಿಕ್ಕದೇನಿರಲ್ಲ, 4 ಫೈಟ್ ಇರುತ್ತದೆ. ತುಂಬ ಸಖತ್ತಾಗಿ ಮಾಡಿಸಿದ್ದಾರೆ ಫೈಟ್ ಮಾಸ್ಟ್ರು. ಅದಕ್ಕೆ ಒಂದು 3 ತಿಂಗಳು ಪ್ರಿಪ್ರೇಷನ್ ಮಾಡಿ ತುಂಬ ಚೆನ್ನಾಗಿ ಆಕ್ಷನ್ ಎಲ್ಲ ಸಖತ್ತಾಗಿ ಮಾಡಿಸಿದ್ದಾರೆ. ಅದಾದಮೇಲೆ ಎಮೋಷನಲ್ ಕ್ಯಾರಿ ಆಗೋದು. ಒಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಟೋಟಲ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಮಾಸ್ ಆಗಿರ್ಬೋದು, ಎಲ್ಲ ಏನೇನು ಆಡಿಯನ್ಸ್ ಯಾರು ಇಂತಿಂಥದ್ದೇ ಬೇಕು ಅನ್ನೋರಿಗೆ ಎಲ್ಲರಿಗೂ ಒಂಥರ ಪ್ಯಾಕೇಜ್, ಒಂಥರ ಹಬ್ಬದ ಊಟ ಇದೆ.
ಮೇಡಮ್ ಅಂದ್ರೆ ನಿಮ್ಮ ಹೆಸರಿಟ್ಟ ಮೇಲೆ ನೀವು ಹಿಂಗಿರೋದಾ ಅಥವಾ ಹೆಸರಿಟ್ಟು ಅಂದ್ರೆ ನಿಮ್ ಗುಣ ನೋಡಿ ಆ ಹೆಸರಿಟ್ಟಿದ್ದ? ಅಂದ್ರೆ ಮೌನವಾಗಿ ಅವ್ರೆ ತುಂಬಾ ಮೌನವಾಗಿರ್ತಾರೆ. ಇಲ್ಲ ಶೂಟಿಂಗ್ ಸೆಟ್ ಬಂದಾಗ್ಲೂ ತುಂಬಾ ಇದು ಶಾರ್ಟ್ ಇದ್ದಾಗ ಮಾತ್ರ ಹಾಗೆ ಅಂತ ಏನೂ ಅಯ್ಯೋ, ಇಲ್ಲ. ಭಯಂಕರ ಸಿಂಗಿಂಗು ಮಿಮಿಕ್ರಿ ಎಲ್ಲ ಮಾಡ್ತಾರೆ. ಏ, ಅಂತ ಸುಮ್ನೆ ಅನ್ನಕ್ಕಾಗಲ್ಲ. ಹಾಗೇನು ಇಲ್ಲ, ನಾನ್ ಸ್ವಲ್ಪ ರಿಸರ್ವ್ಡ್. Okay. ಅಂದ್ರೆ ನೋಡೋದಕ್ಕೆ ಹೇಳ್ತಾರೆ ನಿಮ್ ಹೆಸರಿಗೆ ತಕ್ಕಾಗೆ ಇರ್ತೀರಾ ಅಂತ, ಆತರ ಏನೂ ಇಲ್ಲ. ತುಂಬಾ ಮಾತಾಡ್ತೀನಿ, ಬಟ್ ರಿಸರ್ವ್ಡ್. ಅಂದ್ರೆ ನನ್ಗೆ ನನ್ ಕ್ಲೋಸ್ ಸರ್ಕಲ್ ಹತ್ರ ಮಿಂಗಲ್ ಆಗ್ತೀನಿ ಜಾಸ್ತಿ. ಇಲ್ಲಾಂದ್ರೆ ಕೆಲ್ಸ ಅಂತ ಬಂದಾಗ ನಂದು ಎಷ್ಟಿದೆ ಅಷ್ಟು ಮಾತಾಡ್ತೀನಿ ಅಷ್ಟೆ. ಹಾಗೆ ಮೇಡಮ್ ಅಂದ್ರೆ ಸೀರಿಯಲ್ ಟು ಸಿನಿಮಾ, ಈಗ ಅವ್ರಿಗೆ ಕೇಳಿದಂತ ಪ್ರಶ್ನೆ ನಿಮ್ಗೂ ಕೂಡ ಅನ್ವಯ ಆಗುತ್ತೆ. ಅಂದ್ರೆ ಒಂದು ಸೀರಿಯಲ್ ಟು ಸಿನಿಮಾ ಅಂದಾಗ ಮೊದಲ ಸಿನಿಮಾ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅಥವಾ ಇದೇ ತರದ ಸಿನಿಮಾಗಳಿಂದ ನಾನು ಲಾಂಚ್ ಆಗ್ಬೇಕು ಅನ್ನೋದಿರುತ್ತೆ. ಬಟ್ ಅಥವಾ ನಮ್ಮ ಪಾತ್ರಕ್ಕೆ ಇಷ್ಟು ತೂಕ ಇರಬೇಕು ಸಿನಿಮಾದಲ್ಲಿ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ನೀವು ಈ ಸಿನಿಮಾ ಒಪ್ಕೊಳ್ಳೋದಿಕ್ಕೆ, ಈ ಸಿನಿಮಾ ಒಪ್ಕೊಳ್ಳೋದಿಕ್ಕೆ ನಿಮ್ಮ ಪಾತ್ರಕ್ಕಿದ್ದಂಥ ತೂಕ ಅಥವಾ ಇದರಲ್ಲಿದ್ದಂಥ ಸಂದೇಶಗಳು ನಿಮ್ಗೆ ಏನೆಲ್ಲ ಇಷ್ಟ ಆಗಿತ್ತು? ನನ್ನ ಪಾತ್ರ ಅಂತ ಬಂದ್ರೆ ತುಂಬಾ ಅದ್ಭುತವಾದ ಪಾತ್ರ. ಯಾಕಂದ್ರೆ ನನ್ಗೆ ಫಸ್ಟ್ ನನ್ನ ತಲೆಯಲ್ಲಿ ಇದ್ದಿದ್ದು ಗ್ಲಾಮರಸ್ ಆಗಿ ಎಲ್ಲರೂ ಕೂಡ ಮಾಡ್ತಾರೆ, ಬಟ್ ನನ್ಗೆ ಈ ತರ ಒಂದು ಹಳ್ಳಿ ಹುಡುಗಿ ಒಂದು ಅಂದ್ರೆ ಡಿಗ್ಲಾಮರ್ ಅಂತ ಬಂದ್ರೆ ಡಿಗ್ಲಾಮರ್ ಲುಕ್, ಬಟ್ ನನ್ಗೆ ಈ ತರ ಪಾತ್ರ ಮಾಡೋದಕ್ಕೆ ಇಷ್ಟ ಇದ್ದಿದ್ದು. ಅಂಡ್ ಅದು ಸುಮ್ನೆ ಏನೋ ಒಂದಲ್ಲ, ಒಂದು ಏನ್ ಹೇಳೋದು, ಒಂದು ಸ್ಟ್ರಾಂಗ್ ಕ್ಯಾರೆಕ್ಟರ್ ಅದು. ಹಾಗಾಗಿ ನನ್ಗೆ ಇಲ್ಲಿವರೆಗೂ ನಾನು ಏನೇ ಪ್ಲೇ ಮಾಡಿದ್ರು ಒಂದೇನೋ ಥಾಟ್ಫುಲ್ ಕ್ಯಾರೆಕ್ಟರ್ನೇ ಪ್ಲೇ ಮಾಡ್ಬೇಕು ಅಂತ ಆಸೆ ಇದ್ದಿದ್ದು. ಸೊ ಈ ಪಾತ್ರದಲ್ಲಿ ನನ್ಗೆ ಅದು ಸಿಕ್ಕಿದೆ, ಅಂಡ್ ಅಷ್ಟೇ ವೇಟೇಜ್ ಇದೆ. ಸೊ ಖುಷಿ ಇದೆ ಅದ್ರ ಬಗ್ಗೆ. ಎಸ್ ಸರ್, ಸಿನಿಮಾದ ಟ್ರೇಲರ್ ತುಂಬ ಕ್ವಾಲಿಟಿ ಇದೆ. ಶಾರ್ಟ್ಸ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ತುಂಬ ರಿಚ್ ಆಗಿ ಕಾಣಿಸ್ತಿದೆ. ಅಂಡ್ ಯೋಗರಾಜ್ ಭಟ್ ಸರ್ ಜೊತೆ ಕೂಡ ಕೈ ಜೋಡಿಸಿ ಅವರು ಕೂಡ ಸಿನಿಮಾ ಜೊತೆ ನಿಂತಿದ್ದಾರೆ. ಸೊ ಈ ಕಾಂಬಿನೇಷನ್ ಹೆಂಗ್ ವರ್ಕ್ ಆಯ್ತು, ಹೆಂಗ್ ಸ್ಟಾರ್ಟ್ ಆಯ್ತು ಅಂತ? ಅದೇ ಈ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಮನು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಅದು ಡೇ ಬೈ ಡೇ ಅದು ಬಿಲ್ಟ್ ಆಗಿ ಒಂದು ಹೆಚ್ಚು ಕಡಿಮೆ 2.5 year ಅವ್ರ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೊಂಡಿದೀವಿ ನಾವು. ಸೊ ಅವರು ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ನನಗೆ. ಸೊ ಅದಕ್ಕೇನೆ ನಾವು ಅವ್ರನ್ನ ಯಾವಾಗಲೂ ಗುರುಗಳು ಅಂತ, ನನಗೆ ಆ್ಯಕ್ಚುಲಿ ಅವ್ರು ಗುರುಗಳೇ ಆಗ್ತಾರೆ. ಸಿನಿಮಾ ಗುರುಗಳು ಮನು ಆ್ಯಕ್ಚುಲಿ ಒಂಥರ ನನಗೆ ಸಿನಿಮಾಕ್ಕೆ ದಾರಿ ತೋರಿಸಿ ಒಂದು ರೈಟ್ ಹ್ಯಾಂಡ್ ಥರ ಆ್ಯಕ್ಚುಲಿ ಎಲ್ಲ ಸರ್ ಹೇಳ್ತಿರ್ತಾರೆ. ಸೊ ಯಾವಾಗಲೂ ಮನುಗೆ, ಪ್ರೊಡ್ಯೂಸರ್ಗೆ ಮನು ಒಂಥರ ಎಲ್ಲ ಆಯಿತು. ಅಂದರೆ ಒಂದು ಫ್ಯಾಮಿಲಿ ಪರ್ಸನ್ನಲ್ಲಿ ತಮ್ಮ ಹೇಗೆ ಅಣ್ಣನ ಎಲ್ಲ ಕೆಲಸಗಳನ್ನ ನೋಡ್ಕೊಳ್ತಾನೋ ಹಾಗೆ ಪ್ರತಿಯೊಂದು ಕೆಲಸನೂ ಅದು ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ಎಲ್ಲ ಕೆಲಸ ನೋಡ್ಕೊಂಡಿದ್ದಾರೆ. ಹಾಗೆ ಆ ಮನುನೇ ನಮಗೆ ಇಂಟ್ರೊಡ್ಯೂಸ್ ಮಾಡಿ ಸೊ ಒಂದು ಒಳ್ಳೆ ರಿಲೇಶನ್ಶಿಪ್ ಬಿಲ್ಡ್ ಆಗಿ ಇವತ್ತು ಬೆಳಗ್ಗೆನೂ ಫೋನ್ ಮಾಡಿ ಸರ್ ಫೋನ್ ಮಾಡಿ ಏನಾಗ್ತಿದೆ ಹೇಗೆ ಆ ಥರ ಕೇಳೋರು, ಅವ್ರಿಗೆ ಏನು ಹೇಳ್ತೀರಾ, ಇಲ್ಲ ಅಣ್ಣ ಆಗ್ಬೇಕು ಇಲ್ಲ ಗುರುಗಳಾಗ್ಬೇಕು. ಬಟ್ ಅಣ್ಣ ಅಂದ್ರೆ ಅದು ಬೇರೆನೆ, ಗುರು ಅಂತ ನಾವು ಆಲ್ರೆಡಿ ಅವ್ರ ಮುಂದೆ ಹೇಳ್ಬಿಟ್ಟಿದ್ವಿ. ಸೊ ನನಗೆ ಸಿನಿಮಾಕ್ಕೆ ಅಂತ ಒಂದು ಗುರು ಅಂತ ಯಾರಾದ್ರೂ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅದು ಯೋಗರಾಜ್ ಸರ್. ಸೊ ಅವರ ಒಂದು ಪ್ರೀತಿ ಯಾವತ್ತೂ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಎಸ್ ಸರ್, ನಿಮ್ಮ ಮೊದಲ ಸಿನಿಮಾ ಅಂದರೆ ಪಾತ್ರ ಯಾವ ಥರ ಇರುತ್ತೆ? ಅಂದರೆ ಟ್ರೈಲರಲ್ಲಿ ಆ್ಯಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಎಲ್ಲವೂ ಇದೆ. ಈ ಪಾತ್ರ ಹೇಗಿರುತ್ತೆ ಅಂತ? ಪಾತ್ರ ಇಷ್ಟು ದಿವಸ ಮನುನ ಏನು ನೋಡಿರ್ತೀರ, ಅದನ್ನ ಬಿಟ್ಟು ಬೇರೆ ಏನೋ ಒಂದಿದೆ. ಹಿಂಗೂ ಮಾಡ್ಬೋದಾ ಮನು, ಹಿಂಗೆ ಮಾಡಿರ್ತಾನ ಅಂತ ಥಿಯೇಟ್ರಿಗೆ ಬಂದು ನೋಡೋವರೆಗೂ ಗೊತ್ತಾಗಲ್ಲ ಜನಕ್ಕೆ, ಏನೋ ಮಾಡಿರ್ತಾನೆ ಬಿಡು ಅಂತ. ಒಂದ್ಸಲ ಥಿಯೇಟ್ರಿಗೆ ಬಂದು ಆಚೆಗೆ ಬಂದರೆ ನೀವು 100% ಹೇಳ್ತೀವಿ, ಒಬ್ಬರು ಮಿನಿಮಮ್ 10-20 ಜನಕ್ಕೆ ಅಂತೂ ಹೇಳ್ತಾರೆ ಚೆನ್ನಾಗಿ ಮಾಡಿದ್ರೆ ಹೋಗಿ ಸಿನಿಮಾ ನೋಡು, ಚೆನ್ನಾಗಿ ಮಾಡಿದ್ರೆ ನೋಡು. ಇದೇ ಮೌತ್ ಪಬ್ಲಿಸಿಟಿನೇ ಆಗೋದು. ನಾನು ಆ ಆ್ಯಕ್ಷನ್, ಈ ರೇಂಜ್ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮ ಕಡೆಯಿಂದ. ಮಾಡಿರ್ಬೋದೇನೋ ಅಂದ್ಕೊಂಡಿದ್ದೆ, ಬಟ್ ಟ್ರೇಲರ್ ನೋಡ್ಬೇಕಾದ್ರೆ ಅಂದ್ರೆ ಫಸ್ಟ್ ಸಿನಿಮಾ ಅಂತಂದ್ರೆ ಯಾರು ನಂಬಲ್ಲ, ಅಷ್ಟು ಪರ್ಫೆಕ್ಟಾಗಿ ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ಕಾಣಿಸ್ಕೊಂಡಿದ್ರೆ. ಅದು ಆ್ಯಕ್ಷನ್ ಎಪಿಸೋಡ್ಗಳೆಲ್ಲ ಹೆಂಗಿರೋದು ಪ್ರಿಪ್ರೇಷನ್ ಎಲ್ಲ ಅದೆಲ್ಲ? ಇದು 4-5 ನಾವು ಕೂಡ ಒಂದಿನ ಶೂಟಿಂಗ್ ಸೆಟ್ಟಿಗೆ ಬಂದಿದ್ವಿ ಅಲ್ಲಿ. 4-5 ತಿಂಗಳು ಫುಲ್ ಪ್ರಾಕ್ಟೀಸ್ ಮಾಡಿದ್ದು. ಪ್ರಾಕ್ಟೀಸ್ ಮಾಡಿ ಸಿಕ್ಕಾಪಟ್ಟೆ ಇದು ರಿಸ್ಕ್, ಅದು ಎಲ್ಲ ಜಿಮ್ನಾಸ್ಟಿಕ್ ಎಲ್ಲ ಜಂಪ್ ಮಾಡಬೇಕು, ಆಡಬೇಕು, ಈ ಮಟ್ಟಕ್ಕೆಲ್ಲ ಕಾಲ ಭಯಂಕರ ರಿಸ್ಕು. ಅದೆಲ್ಲ ಮುಗಿದ್ಮೇಲೆ ಸಟ್ಟಲ್ಲಿ ನಮಗೆ ಲೈಟಾಗಿ ಚಿಕ್ಕಪುಟ್ಟ ನೋವು ಆಗಿದ್ದಾವೆ. ಆದರೆ ಡ್ರ್ಯಾಗನ್ ಮಂಜು ಅವರು ಅವ್ರ ಮುಂದೆ ನಾನು ಯಾವುದೋ ಈ ಗರುಡ ಕೋಳಿ ಮರಿ ಹಚ್ಕೊಂಡು ಹೋಗುತ್ತೆ ಹಾಗೆ ಈ ಆಯುಧ ಪೂಜೆಯಲ್ಲಿ ನಿಂಬೆಹಣ್ಣು ಥರ ಸಿಕ್ಬಿಟ್ಟು ಕಿಶಿ ಎಲ್ಲ ತೆಗ್ದು ಎಸಿತಾನೆ ಇರ್ತಾರೆ.
ಅದು ಪಾಪ ಮೌನವ್ರು ಅದ್ ನೋಡಿ ತುಂಬಾ ಫೀಲ್ ಮಾಡ್ಕೊತಾ ಇದ್ರು. ಫೀಲ್ ಇಲ್ಲ, ಅವರು ಕೂಡ ಮಾಡ್ಕೊಂಡು ಖುಷಿ short ಪಡ್ತಾ ಅಲ್ಲಿ ಇದ್ದೆ ಅದನ್ನ. ಇಲ್ಲ ಅವರು ಕೂಡ ಸೀಕ್ವೆನ್ಸ್ ನಡಿಬೇಕಾದ್ರೆ ನಾವು ಶೂಟಿಂಗ್ ಬಂದಾಗ ಅವ್ರಿದ್ರು, ಅಂದ್ರೆ ಆ ಅವ್ರು sequence ಹೆಂಗಂದ್ ಎಳ್ಳಲ್ಲಿ ಆರಾಮಾಗಿ ಕುತ್ಕೊಂಡು ಹಿಂಗ್ ನೋಡ್ತಾ ಇದ್ರು. ನಾನ್ ಎಂಜಾಯ್ ಮಾಡ್ತಾ ಇದ್ದೆ. ಹೌದು. ಅಂದ್ರೆ ಫೈಟ್ ಸೀನ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ನೋಡೋದಕ್ಕೆ, ಸೊ ಎಂಜಾಯ್ ಮಾಡ್ತಿದ್ದೆ. ಬಟ್ ಫೈಟ್ ಸೀಕ್ವೆನ್ಸ್ ನಡಿಬೇಕಾದ್ರೆ ಅಲ್ಲಿರೋದು ಹೆಂಗ್ ಅನ್ಸುತ್ತೆ? ಅವಾಗ ಕ್ಯಾರೆಕ್ಟರ್ ಒಳಗೆ ಇರ್ತೀವಿ, ಬಟ್ ನಮ್ಮ ಅದೇನ್ ಹೇಳೋದು, ನಮ್ ಶಾರ್ಟ್ ಕಟ್ ಆಗಿ ನಾವ್ ಅಲ್ಲಿ ಸೈಡ್ ಅಲ್ಲಿ ಕುತ್ಕೊಂಡಿದೀವಿ ಅಂದಾಗ ಎಂಜಾಯ್ ಮಾಡ್ತೀನಿ. ಇವ್ರು ಹೊಡಿಯೋದನ್ನ ನೋಡಿ ಎಂಜಾಯ್ ಮಾಡ್ತಿದ್ರು. ಹಾಗಲ್ಲ, ಪ್ರತಿಯೊಂದು ಎಂಜಾಯ್ ಮಾಡ್ತೀನಿ ನಾನು. ಅಂದ್ರೆ ಡ್ರ್ಯಾಗನ್ ಅಣ್ಣ ಅಂತ ಬಂದ್ರೆ ನಾವು ಆಫ್ಕೋರ್ಸ್ ಭೀಮಾದಲ್ಲಿ ನೋಡಿದೀವಿ ಅವ್ರ ಪರ್ಫಾರ್ಮೆನ್ಸ್. ಸೊ ನಮ್ ಕಣ್ಮುಂದೆ ಆ ಒಂದು ದೈತ್ಯ ದೇಹ ಈ ಚಿಕ್ಕ ಇದನ್ನ ಎತ್ತಿ ಎಸಿತಾ ಇರುವಾಗ ಅದೊಂಥರ ಥ್ರಿಲ್ ಕೊಡುತ್ತೆ. ಯಾವ್ದೋ ತಂಗಿ ಮರೋದಂಗ ನಾವು ತುಂಬಾ ಗಿಡದಂಗೆ ಹಿಂಗ್ ನೋಡೋದು ಮೇಲ್ಗಡೆ ಹೋಗಂತ ಓಡ್ ಬಂದ್ರೆ ರಪ್ಪ ಹೊಡಿತಾ ಇರ್ತಾರೆ. ಬಟ್ ಅದು ಒಳ್ಳೆ ಅದೇ ಟ್ರೇಲರ್ ಅಲ್ಲಿ ಏನ್ ತೋರ್ಸಿದಾರೆ ಅದು ಆಕ್ಚುಲಿ ಏನೂ ಅಲ್ಲ, ಇನ್ನೂ ದೊಡ್ಡ ಸ್ಟಫ್ ಇಟ್ಟಿದ್ದಾರೆ. ಹೆವಿ ಇದೆ, ನೋಡ್ಬೇಕು. ಕ್ಲೈಮ್ಯಾಕ್ಸ್ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ತರದ್ದೆಲ್ಲ ಇದೆಯಾ. ಅಲ್ಲಿ ಯಾವಾಗಾದ್ರೂ ಮಿಸ್ ಹಿಟ್ ಆಗೋದಾ? ಅಂದ್ರೆ ಎಲ್ಲಾಗಿ ಅಂದ್ರೆ ಅನ್ಕೊಂಡಿರ್ತಾರೆ ಟೈಮಿಂಗ್ ಮಿಸ್ ಆಗಿ ಎಲ್ಲಾದ್ರೂ ಪೆಟ್ಟು ಬಿದ್ದು? ಆಗಿದೆ ಜಾಸ್ತಿ ಆಗಿರೋದು ನಮ್ಮ ಮಾಸ್ಮಾದ ಸರ್ ಅವ್ರು ಫೈಟ್ ಮಾಸ್ಟರ್ ವಿನೋದ್ ಮಾಸ್ಟರ್ ಆಗಿಲ್ಲ. ಮಾಸ್ಮಾದ ಸರ್ ಚೆನ್ನಾಗಿ ಮಾಡಿಸಿದ್ರು. ಕೆಲವು ಕಡೆ ಪಾಪ ಅವ್ರದ್ದು ಹೆವಿ ಸ್ಪೀಡು, ಹೊಡೀರಿ ನಾನು ಕಚ್ಚ ತುಳಿರಿ ಅಂತ ಜಾಸ್ತಿ ಅವ್ರು ಇರೋದೇ ಹೆಂಗಂತೆ, ಬರೋವರೆಗೂ ಬಿಡಲ್ಲ ಅವರು. ಅವ್ರು ಒಂದ್ ಟೇಕ್ ಆಯ್ತಾ ಸರ್ ಸುಡ್ತು, ಸರಿ ಒಂದ್ ನಿಮಿಷ ಸರ್ ಸುಡ್ತಿದ್ದೆ ಸರ್, ಆಯ್ತಾಯ್ತು ಅದೆಲ್ಲ ಹೋಗ್ಬಿಟ್ಟು ಅಂದ್ಬಿಡಾರ ಆಯ್ತಾ ಅಂತಿದ್ದೆ. ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಒಂದ್ ಟೇಕ್ ಓಕೆ ಆಗಿಲ್ಲ, ಇನ್ನೊಂದ್ ಟೇಕಿಗೆ ಮೈಕ್ ಹಿಡ್ಕೊಂಡ್ಬಿಟ್ಟವ್ರೆ, ಹಾಕಿ ತುಳಿರಿ, ಎಲ್ಲಿಗೆ ತುಳಿರಿ, ಒಟ್ಟಿಗೆ ತುಳಿರಿ ಅಂತಾರೆ. ನಾನು ಕಣ್ಣು ಎಲ್ಲೆಲ್ಲಿ ಬಿಡ್ತು, ಎಲ್ಲಿಗೆ ತುಳಿತಾವ್ರೆ ಏನ್ ಕತೆ ಗೊತ್ತಾಗ್ತಿಲ್ಲ. ಬಟ್ ಚಿಕ್ಕಪುಟ್ಟ ನೋವು ಆಗಿದಾವೆ, ಏಟ್ ಬಿದ್ದಿದ್ದಾವೆ. ಬಟ್ ತುಂಬಾ ಚೆನ್ನಾಗಿ ತಗ್ಸಿದ್ದಾರೆ ಮಾಸ್ಮಾದ ಸರ್. ಚಿಕ್ಕಪುಟ್ಟದಲ್ಲ, ಮೈಕೈ ಎಲ್ಲ ಸುಟ್ಕೊಂಡು ಗಾಯನ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಡ್ರ್ಯಾಗನ್ ಮಂಜುಗೆ ಒಂದು ಆ ಗದೆಯಲ್ಲಿ ಹೊಡೆಯೋದು ಲಾಸ್ಟಿಗೆ ಅದು ಆಕ್ಚುಲಿ ರಿಯಲ್ ಆಗಿ ಏಟ್ ಬಿದ್ದಿದೆ ಅವ್ರಿಗೆ, ಮಂಜು ಅವ್ರಿಗೆ. ಅದು ಆಕ್ಚುಲಿ ಬೇರೆಯವ್ರು ಇದ್ದಿದ್ರೆ ಆ ಜಾಗದಲ್ಲಿ ನಿಜವಾಗ್ಲೂ ಪ್ರಾಬ್ಲಮ್ ಆಗ್ತಿತ್ತು. ಅವರು ತುಂಬಾ ಸ್ಟ್ರಾಂಗ್ ಇದಾರೆ, ಅದು ಹೆಡ್ ಎಲ್ಲ ತುಂಬಾ ಸ್ಟ್ರಾಂಗ್ ಇದೆ ಅವ್ರದ್ದು. ಸೊ ಅದೊಂದು ತುಂಬಾ ನಾವೆಲ್ಲ ಅದಾದ್ಮೇಲೆ ಕರೆದ್ಬಿಟ್ಟು ಮನು ಏನಾಯ್ತು ಈ ತರ ಹೊಡಿತಿದಾರಲ್ಲ, ಅದ್ರಲ್ಲಿ ವೆಯ್ಟ್ ಇದೆ, ಅದ್ರಲ್ಲಿ ನೀರೆಲ್ಲ, ಅದು ಮಳೆ ಸೀನ್ ಅಲ್ವಾ, ನೀರು ನೆಂದು ಬಿಟ್ಟಿದೆ, ಸರಿಯಾಗಿ ಬಿದ್ದಿದೆ ಏಟು. ಆಮೇಲೆ ಅದೊಂದು ಸೀನು, ಮತ್ತೆ ಇನ್ನೊಂದು ನಮ್ಮ ಸೀನಾಬಾಯಿಗೆ ಹೊಡೆದಿದ್ದು, ಎದೆಗೆ ಒದ್ದಿದ್ದು, ಆಕ್ಚುಲಿ ತುಂಬಾ ಏಟ್ ಬಿದ್ದಿದೆ ಅವ್ರಿಗೆ. ಅದೊಂದು ಎರಡು ಫೈಟ್ ಅಲ್ಲಿ. ಈಗ ಇವ್ರು ಹೇಳ್ತಾ ಇರೋದು ಇವ್ರಿಗೆ ಬಿದ್ದಿದ್ದು ಹೇಳ್ತಿದಾರಲ್ಲ, ಆಕ್ಚುಲಿ ಇವ್ರು ಹೊಡೆದಿರೋದು ಎರಡು ತುಂಬಾ ದೊಡ್ಡ ಏಟ್ ಅದು ಆಕ್ಚುಲಿ. ಎಲ್ಲ ರಿವೆಂಜ್ ಪ್ಲಾನ್ ಮಾಡಿದ್ರೆ ಸರ್? ಅದೇ ಅದು ಕಂಟ್ರೋಲ್ ಮಾಡಕ್ ಆಗಲ್ಲ, ಅದು ತುಂಬಾ ಹತ್ರ ಇರ್ತಾರೆ. ಈಗ ತುಂಬಾ ಕಟ್ಗಳಾಗ್ತಾ ಇದ್ರೆ ಇವ್ರಿಗೆ ಟೆನ್ಷನ್ ಆದ್ರೆ ಹಾಗೆ ಬಿಡ್ಲಿ ಅಂತ ಒಂದು ಅವರು ಅಷ್ಟೇ ಸ್ಪೋರ್ಟಿವ್ ಆಗಿ ತಗೊಳ್ತಾರಲ್ಲ. ಎದುರುಗಡೆ ಇರೋರು ಸೀರಿಯಸ್ ಆಗ್ತಾರೆ ಅಂದಾಗ ನಾವು ಆ ಮಂಜು ಜಾಗದಲ್ಲಿ ಬೇರೆಯವ್ರು ಇದ್ದಿದ್ರೆ ಅದು ದೊಡ್ಡ ಇಶ್ಯೂನೇ ಆಗ್ತಿತ್ತು. ಅದು ಮಂಜು ಅದು ಅವ್ರು ಅದೇ ಹೇಳಿದ್ರಲ್ಲ, ಅವ್ರೊಂಥರ ಮಗುನೇ ಆಕ್ಚುಲಿ, ಅವ್ರು ನೋಡಕ್ ಆಗಿದ್ದಾರೆ. ಸೊ ಪ್ಯೂರ್ಲಿ ಜೆನ್ಯೂನ್ ಪರ್ಸನ್ ಆ ತರ ಇರ್ಬೇಕು ಆಕ್ಚುಲಿ ಒಂದ್ ಸಿನಿಮಾಕ್ಕೆ. ಅಂತವ್ರೆಲ್ಲ ಇದ್ರೇನೆ ನಮ್ಗೆ ಒಂದು ಶಕ್ತಿ. ನಾನು ಏಟ್ ಬೀಳಲ್ಲ ಅಂದ್ಬಿಟ್ಟು ಸುಮ್ಮನೆ ತಗೊಂಡು ಹಿಂಗ್ ಹೊಡೆಯಕ್ ಹೋದೆ, ಆಕ್ಟಿಂಗ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನೇನ್ ಮಾಡಿದೆ, ಕ್ಲೈಮ್ಯಾಕ್ಸ್ ಅಲ್ವಾ ನ್ಯಾಚುರಲ್ ಆಗಿ ಹೊರಬಿಡೋದು ಅಂತ ಒಂದ್ಬಿಟ್ಟೆ. ಅದಕ್ಕೆ ನ್ಯಾಚುರಲ್ ಆಗಿ ಕ್ಲೈಮ್ಯಾಕ್ಸ್ ಮಾಡ್ಬೇಕು ಅಂತಿದ್ರ? ಅದು ಕ್ಲೈಮ್ಯಾಕ್ಸ್ ನನಗೊಂದ್ ಕ್ಷಣ ದುಬ್ಬ್ ಬಂದ್ಬಿಡ್ತು ಸೌಂಡ್ ತಲೆ ಮೇಲೆ. ಅಯ್ಯೋ ಇದು ಬರ್ಬಿಟ್ನ ನಾನು ಅಂತ ನನಗೊಂದ್ ಕಡೆ ಮನ್ಸು, ಇನ್ನೊಂದ್ ಟೇಕ್ ಎಲ್ಲಿ ಹೇಳ್ತಾರೋ ಅಂತ ಟೇಕೋಕೆ ಆಗ್ಬಿಡ್ತು ಸದ್ಯ. ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗಿರೋದು. ಸೀನಾಬಾಯಿ ಅವ್ರದ್ರೆ ಹೊಡಿ ಅಂತ ಇದ್ರು. ಮುಂಚೆ ಜೋಳದ್ರಿ ಇಷ್ಟೇನಪ್ಪ ಸೀನು, ನಂಗೆ ಇನ್ನೊಂದು ಡೇಟ್ ಹೊಡ್ಸಿ ಅಂತಿದ್ರು. ಸಾಲಿಲ್ಲ, ಚೆನ್ನಾಗ್ ಬರ್ಬೇಕು ಅಂತಿದ್ರು. ಆಯ್ತು ಇರ್ಬಿಟ್ಟು ಒಂದು ಗದಲ್ ಒಂದು 2 ಬುಟ್ಟ ಇಲ್ಲಿಗೆ ನೋಡ್ತೀನಿ ನೋಡಿ ಅಪ್ಪ ಅಂತಂದ್ರು. ತುಂಬಾ ನ್ಯಾಚುರಲ್ ಆಗಿ ಬಂದಿದೆ ಫೈಟ್. ಅವರು ಅಷ್ಟೇ, ಸೀನಾಬಾಯಿ ಕೂಡ ಅವರು ಹೊಸೊಬ್ರು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ ಸಿನಿಮಾಕ್ಕೆ ನಿಜವಾಗ್ಲೂ ಒಂಥರ ಇಬ್ರು ಅಂದ್ರೆ ಇನ್ಸೈಡ್ ಅಂಡ್ ಔಟ್ ಸೈಡ್ ಎರಡು ನೋಡಿ ಎಲ್ಲೋದ್ರು ನಮ್ ಜೊತೆ ಇರ್ತಾರೆ. ಒಂದು ಕಡೆ ಕರೀಲಿಲ್ಲ ಆತರ 1% ಇಲ್ಲ, ಒಂದೇ ಫೋನ್ ಇಮಿಡಿಯೇಟ್ಲಿ ಬಂದು ಜೊತೆ ನಿಲ್ತಾರೆ. ಆತರ ಸಿನಿಮಾಗಳಿಗೆ ತುಂಬಾ ಕಷ್ಟ ನಿಲ್ಲೋದು. ಒಬ್ಬ ಹೀರೋಯಿನ್ ಆಗ್ಬೋದು, ಹೀರೋ ಆಗ್ಬೋದು, ಇವರೇನೋ ನಮ್ಮವ್ರು ಬಿಡಿ, ಆದ್ರೆ ಅವ್ರು ಹೊರಗಡೆಯಿಂದ ಬಂದವರು, ಹೊಸಬ್ರಾಗ್ಲಿ ಹಳಬ್ರಾಗ್ಲಿ ಎಷ್ಟೇ ಆದ್ರೂ ತುಂಬಾ ಬ್ಯುಸಿ ಇರೋರು, ಅವ್ರಿಬ್ರು ತುಂಬಾ ಬ್ಯುಸಿ ಇರೋರೆ. ಬಟ್ ಜೊತೆಲಿ ನಿಂತಿರೋದು ಅವ್ರು ಆಕ್ಚುಲಿ ಬೇರೆ ಲೆವೆಲ್ ನಿಂತಿದ್ದಾರೆ ನಮ್ ಜೊತೆ. ಗೆಲ್ಲಿಸ್ಬೇಕು, ಮಾಡ್ಬೇಕು. ಯಾಕೆಂದ್ರೆ ಸಿನಿಮಾದಲ್ಲಿ ಅಷ್ಟು ಪಾಸಿಟಿವಿಟಿ ಇರೋದ್ರಿಂದ ಅವರು ನಮ್ ಜೊತೆ ಇರೋದು. ಈಗ ಸುಮಾರಿಗೆ ಹೇಗೋ ಇದ್ದಿದ್ರೆ ಅವ್ರಿಗೂ ಭಯ ಆಗ್ತಿತ್ತು, ಏನೋ ಸುಮಾರಿಗಿದೆ ಇವ್ರ ಜೊತೆ ನಿಂತ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದು ಬರ್ತಿತ್ತ ಏನೋ ಗೊತ್ತಿಲ್ಲ.
ಬಟ್ ಇಬ್ರು ನಮ್ಗೆ ಅಷ್ಟೇ ದೊಡ್ಡ ಲೆವೆಲ್ಗೆ ಅವ್ರವ್ರ ಇದಕ್ಕೆ, ಈಗ ಚನ್ನಪಟ್ಟಣದಲ್ಲಿ ಸೀನಬಾಯಿ ಅವರು ಬೇರೆ ಲೆವೆಲ್ಗಿದ್ದಾರೆ, ಅವ್ರೊಂದು ಸಿನಿಮಾನೇ ಮಾಡೋ ಲೆವೆಲ್ಗಿದ್ದಾರೆ. ಬಟ್ ಆದ್ರೆ ನಮ್ ಜೊತೆ ನಿಂತ್ಕೊಂಡು ಒಂದು ಆರ್ಟಿಸ್ಟ್ ನಾನು ಏನು ಇಲ್ಲ ಅನ್ನೋ ತರ ತಗ್ಗಿ ಬಗ್ಗಿ ಮಾತಾಡೋದು, ಹೇಳೋದು, ಜೊತೆಲಿ ಇರೋದು ಇದೆಯಲ್ಲ, ಸೊ ಹಿ ಇಸ್ ಗ್ರೇಟ್ ಪರ್ಸನ್. ಅಂದ್ರೆ ಈ ಆಕ್ಷನ್, ಈ ಹೊಡಿ ಬಡಿ ಇದ್ರ ಮಧ್ಯೆ ಈ ಲವ್ ಸ್ಟೋರಿ ಅದೇ ಹೆಂಗೆ ಮಜಾ ಕೊಡುತ್ತೆ ನಮ್ಗೆ. ಲವ್ ಸ್ಟೋರಿ ಇದೆ, ಮುದ್ದಾಗಿದೆ, ನೋಡಕ್ ಒಂಥರ ಸಖತ್ತಾಗಿದೆ. ಇದ್ರಲ್ಲಿ ಯಾವುದೇ ರೀತಿ ಮೌನವರು ಕೂಡ ಅಯ್ಯೋ ಹಿಂಗೆಲ್ಲ ಅವ್ರ ಪಾಡಿ ಮುಗಿಸ್ಕೊಂಡೆಲ್ಲ ಕುತ್ಕೊಳ್ಳೋದು, ನಾನು ಪಾಡಿಗಿಲ್ಲ, ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದು. ಹಂಗಿರೋ ಹೊತ್ತಿಗೆ ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ಅವ್ರು ಯಾರೋ ನಾವ್ಯಾರೋ ಅನ್ನೋ ಕೂತಿದ್ರೆ ಆ ಸೀನ್ ಎಂಜಾಯ್ ಮಾಡೋಕೆ ಆಗ್ತಿರ್ಲಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ನೋಡ್ಬೇಕು, ಈಗ ನಾವು ಸ್ಕ್ರೀನ್ ಕಾಯ್ತಾ ಇದೀವಿ, ನಾವು ಆಡಿಯನ್ಸ್ ಕಾಯ್ತೀವಿ. ಯಾರಿಗೆ ಆಕ್ಟಿಂಗ್ ಟಿಪ್ಸ್ ಕೊಟ್ರಿ? ಯಾರಿಗೂ ಟಿಪ್ಸ್ ಕೊಟ್ಟಿಲ್ಲ, ಏನಿಲ್ಲ, ಫುಲ್ ಕ್ಲೋಸ್ ಆಗಿ ಅವರೇ ತಮಾಷೆ ಮಾಡ್ಕೊಂಡು ನನ್ನ ಹತ್ರ ಕೇಳ್ತಿದ್ರು. ಸುಮ್ನೆ ನನ್ ಕಾಲ್ ಎಳಿತಾ ಇರ್ತಾ ಇದ್ರು ಸೆಟ್ ಅಲ್ಲಿ. ಅಂದ್ರೆ ನೀವು ಸೈಲೆಂಟ್ ಆಗಿರ್ತೀರಂತ? ಹಾಗೇನು ಇಲ್ಲ, ನಾನ್ ಮಾತಾಡ್ತಾ ಇದ್ದೆ ಎಲ್ರ ಹತ್ರನು, ಬಟ್ ಆದ್ರೂ ಕಾಲ್ ಎಳಿಯೋದೆಲ್ಲ ಮಾಡ್ತಾ ಇದ್ರು. ಬಟ್ ಏನು ಅಂದ್ರೆ ಕೆಮಿಸ್ಟ್ರಿ ವರ್ಕ್ ಆಗಿದೆ ಅಂದ್ರೆ ಲಾಸ್ಟ್ಗೆ. ಅಂಡ್ ಇಬ್ರಲ್ಲಿ ಅದು ಅಂದ್ರೆ ಇಬ್ರು ಆರ್ಟಿಸ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಮ್ಗೆ ಅದೊಂದು ಭಯ ಅದೆಲ್ಲ ಇರ್ಲಿಲ್ಲ. ತುಂಬಾ ಫ್ರೀ ಆಗಿ ವರ್ಕ್ ಮಾಡಿದೀವಿ. ಅದೊಂಥರ ಕ್ಯೂಟ್ ಆಗಿ ಎಲ್ರಿಗೂ ಇಷ್ಟ ಆಗೋ ತರ ಒಂದ್ ಲವ್ ಸ್ಟೋರಿ ಚೆನ್ನಾಗಿದೆ. ಮೋಸ್ಟ್ ಟಫೆಸ್ಟ್ ಡೇ ಆಫ್ ಶೂಟ್ ಅಂತ ಯಾವ್ದಾದ್ರು ಇತ್ತ ನಿಮ್ಗೆ? ಟಫೆಸ್ಟ್ ಅಂದ್ರೆ ನನ್ಗೆ ಸಾಂಗ್ ಶೂಟ್ ಅನ್ಕೊಳ್ತೀನಿ. ಹೌದು, ಅಂದ್ರೆ ತುಂಬಾ ಹೆವಿ ಬಿಸಿಲು, ಆಮೇಲೆ ಬೆಟ್ಟದ ಮೇಲೆಲ್ಲ ಶೂಟ್ ಮಾಡಿದ್ವಿ. ಆ ಜರಿ ಗಾಡಿ ಹೋಗಲ್ಲ, ಗಾಡಿ ಹೋಗಲ್ಲ. ಅವರು ಯಾವ್ದೇ ತರ ತೋರಿಸ್ಕೊಂಡಿಲ್ಲ. ಅಂದ್ರೆ ಹಳ್ಳಿ ಹುಡುಗಿ, ಆಕ್ಚುಲಿ ಅವರು ಕೊಡಗಿನವ್ರೆ ಅಲ್ವಾ, ಸೊ ಎಂತ ಬೆಟ್ಟಕ್ಕೂ ಹತ್ತಿದ್ದಾರೆ. ಒಂದೇ ಯಾರಿಗೂ ಒಂದು ಮಾತಾಡಿಲ್ಲ. ಅಂದ್ರೆ ಗಾಡಿ ಅಲ್ಲಿವರೆಗೂ ಹೋಗಲ್ಲ. ಸೊ ಬೆಟ್ಟ ಎಲ್ಲ ನಾವೇ ಹತ್ಬೇಕಿತ್ತು, ಕಾಲ್ ಕೈ ಎಲ್ಲ ತರ್ಚ್ಕೊಂಡ್ ಬಿಟ್ಟಿತ್ತು. ಆದ್ರೂನು ಬಟ್ ಎಟ್ ದ ಎಂಡ್ ಸಾಂಗ್ ಚೆನ್ನಾಗ್ ಬಂದಿದೆ, ಅದು ಖುಷಿ ಇದೆ. ಆದ್ರೂ ಆ ಎಫರ್ಟ್ಸ್ ತುಂಬಾ, ಅದೊಂದು ಸ್ವಲ್ಪ ಪೇನ್ಫುಲ್ ಆಗಿತ್ತು ಹೋಲ್ ಸಿನಿಮಾದಲ್ಲಿ. ಅಲ್ಲ, ಈ ಫೈಟ್ ಸೀಕ್ವೆನ್ಸ್ ಅಲ್ಲೂ ಪಕ್ಕದಲ್ಲಿ ಇರ್ಬೇಕಾದ್ರೆ ಧೂಳು ಅದು ಇದು ಬರುತ್ತೆ, ಅದೆಲ್ಲ ಅಭ್ಯಾಸ ಇದೆ. ಮಳೆ ಸೀನ್ ಇದೆಯಲ್ಲ, ಅದು ಮಜಾ ಇತ್ತು. ಅದು ತುಂಬಾ ಎಂಜಾಯ್ ಮಾಡಿದೀನಿ ಆಕ್ಚುಲಿ. ಇವರೆಲ್ಲ ಫುಲ್ ನಡುಕ್ತಾ ಇದ್ರು, ಬಟ್ ನಾನಂತೂ ಮಳೆ ಸೀನ್ ತುಂಬಾ ಎಂಜಾಯ್ ಮಾಡಿ. ಸ್ಟಾರ್ಟಿಂಗ್ ಮಳೆ ಬಂದಾಗೆಲ್ಲ ಬರ್ತಾನೆ ಇರ್ಬೇಕು, ನೀರು ನಿಂತ ಮೇಲೆ ಸ್ವಲ್ಪ ಚಳಿ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲಾ ಕಡೆ. ಮತ್ತೆ ನೀರು ಉಯ್ತಾನೆ ಇದ್ರೆ ಓಕೆ, ಮತ್ತೆ ಅನ್ನಂಗಾಗುತ್ತೆ ಅದು. ನಾನ್ ಬೇರೆ ಟಿಪ್ಸ್ ಕೊಡ್ತಾ ಇದ್ದೆ, ಚಳಿ ಆಗ್ತಿದೆ ಅಂತ ಅನ್ಕೊಳ್ಬೇಡಿ, ಯಾವಾಗ ಚಳಿ ಆಗಲ್ಲ, ನಾರ್ಮಲ್ ಆಗಿ ಮೈಂಡ್ ಸೆಟ್ ಮಾಡ್ಕೊಳ್ಳೋದು. ಹೌದೌದು, ಅಂದ್ರೆ ಅದು ಆಕ್ಚುಲಿ ವರ್ಕ್ ಆಗುತ್ತೆ. ನಮ್ ಮೈಂಡ್ ಹೆಂಗ್ ಸೆಟ್ ಮಾಡ್ಕೊಡ್ತೀವಿ ಹಾಗೆ. ಸೊ ಅದಕ್ಕೆ ನಾನ್ ನಾರ್ಮಲ್ ಆಗಿ ಇದ್ದೆ ಇಡೀ ಮುಗಿಯೋವರೆಗೂ. ಸರ್, ನಿಮ್ಗೆ ಯಾವ್ದಾದ್ರು ಟಫೆಸ್ಟ್ ಡೇ ಆಫ್ ಶೂಟ್ ಈ ಆಕ್ಷನ್ ಸೀಕ್ವೆನ್ಸ್ಗಳನ್ನ ಹೊರತುಪಡಿಸಿ? ಅದ್ರಲ್ಲಿ ಹೆಂಗಿದ್ರು ಸ್ವಲ್ಪ ಇರುತ್ತೆ ಕಷ್ಟಗಳು, ಹಂಗೆ ಹಿಂಗೆ ಜಾಸ್ತಿ ಇದೆ. ನನಗೆ ಮರೆಯಲಾಗದಂಥದ್ದು ಮಾಸ್ ಸರ್ ಫೈಟ್. ಲೈಫಲ್ಲಿ ಬೆಂಕಿ ಫೈಟ್, ಬೆಂಕಿ ಎಲ್ಲೆಲ್ಲಿ ಸುಟ್ಟವ್ರೆ ಅನ್ನೋದು ಗೊತ್ತಾಗಲ್ಲ. ನನಗೆ ಬೆಳಗ್ಗೆ ಎದ್ದಾಗ ಗೊತ್ತಾಯ್ತು ಇಲ್ಲಿ ಸುಟ್ಟವ್ರ ಅಂತ, ಅಲ್ಲಿವರೆಗೂ ಗೊತ್ತಾಗಿಲ್ಲ ನನಗೆ. ಅಪ್ಪ ಭಯಂಕರ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಎಸ್, ಅಂದ್ರೆ ಕುಲದಲ್ಲಿ ಕೀಳಿ ಯಾವುದು ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಸತ್ಯ ಹರಿಶ್ಚಂದ್ರ ಸಿನಿಮಾದ ಹಾಡು. ಆಗಿನ ಕಾಲದ ಹಾಡು, 65 ವರ್ಷ 70 ವರ್ಷ ಆದ್ರೂ ಆ ಹಾಡಿಗಿರುವಂಥ ಪವರ್ ಆಗಿರ್ಬೋದು, ಎಲ್ಲ ಕಡೆನೂ ಸೆಲೆಬ್ರೇಟ್ ಮಾಡುವಂಥ ಹಾಡು. ಆ ಹಾಡನ್ನ ಸಿನಿಮಾದ ಶೀರ್ಷಿಕೆಯಾಗಿ ತಗೊಂಡು ಟೈಟ್ಲ್ ಇಟ್ಟಿದ್ದೀರ. ಅಂದರೆ ಇದರಲ್ಲಿ ಆ ಟೈಟ್ಲ್ ಹೇಳೋ ಥರ ಜಸ್ಟ್ ಕುಲ ಮತ ಇದ್ರ ಬಗ್ಗೆ ಇರುವಂತಹ ಕಾನ್ಫ್ಲಿಕ್ಟ್ಸು, ಮೇಲು ಕೀಳು ಇದಿರುತ್ತಾ? ಇದರ ಹೊರತುಪಡಿಸಿ ಇನ್ನು ಬೇರೆನ ಏನಾದರೂ ಎಕ್ಸ್ಪೆಕ್ಟ್ ಮಾಡೋದಿದೆಯಾ ಅಂತ? ಇಲ್ಲ, ಕುಲದಲ್ಲಿ ಕೀಳು ಯಾವುದು ಅಂದ ತಕ್ಷಣ ಇದು ಪಕ್ಕ ಯಾವುದೋ ಜಾತಿ, ಹುಡುಗ ಕೀಳಿರ್ತಾನೆ, ಇಲ್ಲ ಹುಡುಗಿ ಯಾವ್ದೋ ಮಾಡ್ರನ್ನು, ಏನೋ ಬಡವ ಶ್ರೀಮಂತ ಅಂತ ಅನ್ಕೊಂಡಿರ್ತಾರೆ. ಹೌದು, ಅದೇ ಅನ್ಕೊಳ್ತಾರೆ. ಬಟ್ ಎಂಟರ್ಟೈನ್ಮೆಂಟ್, ಮಾಸ್, ಎಮೋಷನಲ್ ಮೂರೂ ಕ್ಯಾರಿ ಆಗುತ್ತೆ. ಎಲ್ಲೂ ಕೂಡ ಅವ್ರು ಅನ್ಕೊಂಡ ಟೈಟ್ಲಿಗೆ ಮ್ಯಾಚ್ ಆಗುತ್ತೆ. ಟೈಟ್ಲ್ ಇಲ್ದಲ್ಲಿ ಟೈಟ್ಲ್ ಬಿಟ್ಟು ಎಲ್ಲೂ ಹೋಗಿಲ್ಲ ಕತೆ. ಆ ಟೈಟ್ಲಿಗೆ ಏನು ಸಿಂಕ್ ಆಗ್ಬೇಕು ಅದೊಂದು ಎಳೆ ತಗೊಂಡು ಮಾಡಿದ್ದಾರೆ. ಮಿಕ್ಕಿದೆಲ್ಲ ಒಂದು ಎಂಟರ್ಟೈನ್ಮೆಂಟಲ್ಲಿ ಹೋಗುತ್ತೆ. ಎಲ್ಲ ನಗ್ಸುತ್ತೆ, ಬೇಕು ಅಂದಾಗ ಮಾಸ್ ಎಂಟ್ರಿ ಆಗುತ್ತೆ, ಆಮೇಲೆ ಇನ್ನೇನೋ ಬೇಕು ಅಂದಾಗ ಎಮೋಷನಲ್ ಕ್ಯಾರಿ ಆಗುತ್ತೆ, ಆಮೇಲೆ ಎಲ್ಲೋ ಒಂದು ಚಿಕ್ಕದಾಗ ಒಂದು ಮೆಸೇಜು ಪಾಸ್ ಆಗುತ್ತೆ. ಈ ಥರ ಒಂದು ಪ್ಯಾಕೇಜ್ ಸಿನಿಮಾ. ಆಮೇಲೆ ನೀವು ಹೇಳ್ದಂಗೆ 1965 ಏನೋ ಹಾಡಿರೋದು. ಇದು ದಾಸರು ಪದಗಳು, ತುಂಬ ದಾಸರ ಪದಗಳನ್ನ ನಮ್ಮ ಅಣ್ಣವ್ರು ಹಾಡಿ ಅದನ್ನು ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿ, ಅದು ಇಡೀ ಆರ್ಕೆಸ್ಟ್ರಾದಲ್ಲೇ ದೊಡ್ಡ ಮಟ್ಟಕ್ಕೆ ಟ್ರೆಂಡಿಂಗ್ ಆಗಿ ಕುಲದಲ್ಲಿ ಕೀಳು ಯಾವುದು ಅಂತ ಅದೇ ಟೈಟ್ಲು ಭಟ್ರು ಸರ್ನ ಇಟ್ಕೊಂಡು, ಭಟ್ರು ಸರ್ ಅವರು ಶಿವಣ್ಣಿಗೆ ಮಾಡಬೇಕು ಅಂತ ಇಟ್ಟಿದ್ದ ಟೈಟ್ಲು ಮತ್ತೆ ನಮಗೆ ಕೊಟ್ಟಂಥ ಟೈಟ್ಲು. ಎಲ್ಲೋ ಒಂದು ಕಡೆ ಹಿಂಗೆ ಹೋಗಿ ಶಿವಣ್ಣವ್ರ ಆಶೀರ್ವಾದ ಸಿಕ್ತು, ಅಣ್ಣವ್ರ ಆಶೀರ್ವಾದ ಸಿಕ್ತು, ದಾಸರ ಆಶೀರ್ವಾದ ಸಿಕ್ತು. ಇಡೀ ಕರ್ನಾಟಕದ ಜನತೆ ಆರ್ಕೆಸ್ಟ್ರಾಗಳು ಏನೇನಿದೆ ಇಡೀ ಕರ್ನಾಟಕ ಲಾಸ್ಟಿಗೆ ಏನು ಆರ್ಕೆಸ್ಟ್ರಾ ಸ್ಟೇಜಲ್ಲಿ ಕುಣಿತಾರೆ
ಅವರೆಲ್ಲರ ಆಶೀರ್ವಾದನೂ ಕುಲದಲ್ಲಿ ಕೀಳಿ ಆಗೋದು ಟೈಟ್ಲಿ ಸಿಕ್ತು. ಅದೇ ನಮಗೆ ಗಾಡ್ ಗಿಫ್ಟ್ ಅಂತ. ಎಸ್, ಅಂದ್ರೆ ಟ್ರೈಲರ್ ಲಾಸ್ಟ್ ಅಲ್ಲಿ ಯೋಗರಾಜ್ ಭಟ್ ಸರ್ ಬರ್ತಾರೆ. ಹಿಂಗೆ ಅವರು ಹೆಂಗೆ ಅಂದ್ರೆ ಆಸ್ ಅ ರೈಟರ್ ಆಗಿ ಪ್ರೊಡ್ಯೂಸರ್ ಆಗಿದ್ದವರು ಅವರು ಹೆಂಗೆ ಬಂದ್ರು ಇದರಲ್ಲಿ ಅದು ಸರ್ ಒಂದು ಗೆಸ್ಟ್ ಅಪಿರಿಯನ್ಸೇ ಇರುತ್ತೆ. ಆದ್ರೆ ಸರ್ ನಾನು ನೋಡ್ದಂಗೆ ಇದುವರೆಗೂ ನಾನು ಅಂತಲ್ಲ ಯಾರು ನೋಡಿಲ್ಲ ಇದು ಈ ಕ್ಯಾರೆಕ್ಟರ್ ಈ ತರ ಗೆಟಪ್ನ ಯಾವ ಸಿನಿಮಾದಲ್ಲೂ ನೋಡಕ್ ಚಾನ್ಸ್ ಇಲ್ಲ. ಈ ತರ ಆಕ್ಟಿಂಗು ಯಾರು ನೋಡಕ್ ಚಾನ್ಸ್ ಇಲ್ಲ. ನಾನು ಕಾಯ್ತಾ ಇದ್ದೀನಿ ಇದಕ್ಕೂ. ಈ ಸರ್ನ ನಾನು ಯಾವ ತರ ಮಾಡಿದ್ದಾರೆ ಏನ್ ಕತೆ ನಾನು ನೋಡಿದ್ದೀನಿ. ರೇ ರೆಕಾರ್ಡಿಂಗ್ ಆದ್ಮೇಲೆ ನಾನು ಸ್ವಲ್ಪ ನೋಡಿಲ್ಲ. ಯಾಕೆ ನಾನು ಸ್ವಲ್ಪ ಆಡಿಯನ್ಸ್ ಆಗಿ ನೋಡೋಣ, ನಾನು ನೋಡ್ಬಾರ್ದು ಫ್ರೆಶ್ ಆಗಿ ನೋಡೋಣ ಅಂತ. ಯಾಕೆ ರಾಮ್ ಸರ್ ಮೇಲೆ ಒಂದು ನಂಬಿಕೆ, ಅಷ್ಟು ಸಿನಿಮಾ ಮಾಡಿದ್ದಾರೆ, ಅಷ್ಟು ಡೈಲಾಗ್, ಅಷ್ಟು ವರ್ಷ ಇನ್ವೆಸ್ಟ್ ಇದ್ದಾರೆ ಅನ್ನೋ ನಾನು ಅತಿಯಾಗಿ ನೋಡಕ್ ಹೋಗಿಲ್ಲ. ಅವ್ರು ತೋರಿಸಿದ್ರೆ ತೋರಿಸ್ತಾರೆ. ಯಾಕಂದ್ರೆ ಒಂದು ಪೋಸ್ಟರ್ ಮಾಡಿದ್ರೆ ಕರೆಕ್ಷನ್ ಏನೋ ಇದ್ರೆ ಹೇಳಿ ಅಂತ ಎಲ್ಲರನ್ನೂ ತೋರಿಸ್ತಾರೆ. ಅಂತಂದ್ರೆ ನಾವು ಇದನ್ನ ಈ ವಿಚಾರದಲ್ಲಿ ನಾವು ಇದು ಮಾಡಿಲ್ಲ. ಹಂಗಾಗಿ ನಾನು ಭಟ್ರು ಸರ್ನ ನಾನು ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ. ಸರ್ದು ಹೆಂಗಿರ್ಬೋದು ಏನ್ ಕತೆ ಅಂತ. ಗೆಟಪ್ ನೋಡಿರ್ಬೇಕು ನೀವು ಕ್ಲೈಮ್ಯಾಕ್ಸ್ ಅಲ್ಲಿ. ಆ ಟ್ರೈಲರ್ ಲಾಸ್ಟ್ ಡೈಲಾಗ್ ವರ್ಷನೂ ಚೆನ್ನಾಗಿದೆ, ಅವ್ರ ಗೆಟಪ್ ಚೆನ್ನಾಗಿದೆ, ಒಂಥರ ಬಹಳ ಚೆನ್ನಾಗಿ ಕಾಣ್ತಿದ್ದಾರೆ ಸರ್. ನೋಡೋಣ ಹಿಂಗಾಗುತ್ತೆ. ಮೇಡಮ್ ಅಂದ್ರೆ ಫಸ್ಟ್ ಡೇ ಆಫ್ ಶೂಟ್ ಅಂತ ಇರುತ್ತಲ್ವಾ, ಅಂದ್ರೆ ಆ ಗೆಟಪ್ ಅಲ್ಲಿ ಆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕೊಂಡು ಫಸ್ಟ್ ಒಂದು ಸೆಲ್ಫಿ ತಗೊಂಡಿರ್ತೀರಾ ಅಥವಾ ಒಂದ್ಸಲ ಹೋಗಿ ಮಿರರ್ ಅಲ್ಲಿ ನೋಡ್ಕೊಂಡಿರ್ತೀರಾ? ಅವಾಗ ಹೆಂಗ್ ಫೀಲ್ ಆಗಿತ್ತು ನಿಮ್ಗೆ? ಫಸ್ಟ್ ನನಗೆ ಈ ತರ ಡಿ ಗ್ಲಾಮರ್ ಲುಕ್ ಅಂತ ಹೇಳಿದ್ರಲ್ಲ, ಹೀಗೆ ಮೇಕಪ್ ಮಾಡಿದ್ರು ಫಸ್ಟ್ಗೆ. ಅವಾಗ ನನಗೆ ನನ್ನ ನೋಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನಾನು ಎವ್ರಿ ಟೈಮ್ ನಾನು ಸ್ವಲ್ಪ ಕ್ಯಾಮ್ರಾ ಕಾನ್ಶಿಯಸ್ ಅಂಡ್ ನಾನು ಫಸ್ಟ್ ಅಂದ್ರೆ ನಾನು ಪ್ರೆಸೆಂಟ್ ಮಾಡ್ಕೊಳ್ಳುವಾಗ ಪರ್ಫೆಕ್ಟ್ ಆಗಿ ಇರ್ಬೇಕು. ಸೊ ಯಾವಾಗ್ಲೂ ಗ್ಲಾಮರಸ್ ಆಗಿ ರೆಡಿ ಆಗಿ ಇವಾಗ ಹಿಂಗ್ ನೋಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಯ್ತು. ಆಮೇಲೆ ಎವ್ರಿಥಿಂಗ್ ಅಂದ್ರೆ ಹೇರ್ ಸ್ಟೈಲ್ ಇಂದ ಹಿಡ್ದು ಎಲ್ಲಾನು ಹೀಗೆ ಇರ್ಬೇಕು ಅಂತ ಇತ್ತು. ಒಂಥರ ಖುಷಿನೂ ಆಗ್ತಾ ಇತ್ತು. ಒಂದ್ ಕಡೆ ಅಯ್ಯೋ ಏನೋ ಮಿಸ್ಸಿಂಗ್ ಅಂತ ಫೀಲ್ ಆಗ್ತಾ ಇತ್ತು. ಬಟ್ ಹೋಗ್ತಾ ಅದು ಆ ಪಾತ್ರಕ್ಕೆ ಅಂದ್ರೆ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ದಾಗೆ ಅದು ಅಭ್ಯಾಸ ಆಯ್ತು. ಸರ್, ಸಿನಿಮಾ ರಿಲೀಸ್ ಆಗ್ತಿದೆ 23rd. ಅಂದ್ರೆ ನಿಮ್ ಟೀಮ್ ಹೇಳ್ತಿರುವಂತ ಮಾತುಗಳು, ಸಿನಿಮಾದಲ್ಲಿರುವಂತ ಕಂಟೆಂಟ್, ಕ್ವಾಲಿಟಿ, ಮ್ಯೂಸಿಕ್ ಎಲ್ಲವೂ ಕೂಡ ಟ್ರೈಲರ್ ಮುಖಾಂತರ ಎಲ್ರಿಗೂ ಇಷ್ಟ ಆಗಿದೆ. ಸೊ ಏನ್ ಹೇಳ್ತೀರಾ ಆಡಿಯನ್ಸ್ಗೆ ಅಂತ? ನೋಡಿ, ಅವ್ರಿಗೆ ಇಷ್ಟ ಆಗಿರೋದೇ ಒಂದು ದೊಡ್ಡ ಪ್ರೈಸ್, ನಮಗೆ ಗೌರವ. ಸೊ ಈ ಸಿನಿಮಾ ಒಂದು ಲಾಂಗ್ ಟೈಮ್ ನೆನ್ಪಿಟ್ಕೊಳ್ಳೋಂಥ ಸಿನಿಮಾ. ಸುಮ್ಮನೆ ಬಂತು ಒಂದು ವಾರ ಹೋಯ್ತು ಆ ಥರದಲ್ಲ ಇದು. ಸೊ ಹೇಗೆ ಈ ಸಾಂಗು ಎಷ್ಟು ವರ್ಷಗಳಿಂದ 60 ವರ್ಷದಿಂದ ನೆನಪಾಗುತ್ತೋ, ಅಷ್ಟು ವರ್ಷ ನೆನಪಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇನ್ನೊಂದು 10, 15, 20 ವರ್ಷ ಸಿನಿಮಾ ಈಗೇನು ಒಳ್ಳೊಳ್ಳೆ ಸಾಂಸಾರಿಕ ಸಿನಿಮಾಗಳು, ಯಜಮಾನ ಈ ಥರದ್ದೆಲ್ಲ ಬಂತು. ಇದು ಒಂದು ಟ್ರೈಬಲ್ ಸ್ಟೋರಿ, ಒಂದು ಡಿಫ್ರೆಂಟ್ ಆಗಿರುತ್ತೆ, ಹಳ್ಳಿ ಸ್ಟೋರಿ, ಕಾಮಿಡಿ ಎಮೋಷನ್ಸ್ ಇರುವಂತ. ತುಂಬಾ ಜನ ಅಳ್ತಾರೆ, ನಗ್ತಾರೆ. ಸೊ ಅದೇ ಫಸ್ಟ್ ನಗಿಸ್ಕೊಂಡು ಅಳಿಸ್ಕೊಂಡು ಹೋಗುವಂತ ಸಿನಿಮಾ ಇದು. ತುಂಬಾ ಎಲ್ಲರಿಗೂ ಇಷ್ಟ ಆಗುವಂತ ಸಿನಿಮಾ. ಸ್ಟೋರಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ತುಂಬಾ ಟೈಮ್ ಇರುತ್ತೆ ಇದು ಎಲ್ಲರ ಮನಸ್ಸಲ್ಲಿ. ಸೊ ಬಂದು ನೋಡ್ಲಿ, ಇಷ್ಟ ಆದ್ರೆ ಆಶೀರ್ವದಿಸ್ಲಿ. ಸೊ ನೈಸ್. ಸರ್, ನಿಮ್ಮ ಮೊದಲ ಸಿನಿಮಾ ಒಂದು ಎಕ್ಸೈಟ್ಮೆಂಟ್ ಅಂತೂ ಇರುತ್ತೆ, ಒಬ್ಬ ಹೀರೋ ಆಗಿ ಲಾಂಚ್ ಆಗ್ತಿದ್ದೀರಾ ಅಂತ. ಸೊ ಆಡಿಯನ್ಸ್ಗೆ ಏನು ಹೇಳ್ತೀರಾ ಅಂತ? ಇಷ್ಟು ದಿವಸ ಮಡೆನೂರು ಮನನ್ನ ಟಿ ವಿಲಿ ನೋಡಿರ್ತೀರಿ, ತುಂಬ ಆಶೀರ್ವಾದ ಮಾಡಿರ್ತೀರಿ. ಮೊಟ್ಟ ಮೊದಲ ಬಾರಿಗೆ ತುಂಬ ಒಂದು 2 ರಿಂದ 2.5 ವರ್ಷ ರೆಡಿಯಾಗಿ ಪ್ರಿಪ್ರೇಷನ್ ಮಾಡಿ ರೆಡಿಯಾಗಿರುವಂಥ ಸಿನಿಮಾ ಕುಲದಲ್ಲಿ ಕೀಳಿಯೋದು ಇದೇ ತಿಂಗಳು 23 ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಎಲ್ಲರೂ ಕೂಡ ಈ ಕನ್ನಡಿಗರು ಈ ಸಿನಿಮಾನ ನೋಡಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ಅಂತ ಕೇಳ್ತಾರೆ. ಮೇಡಮ್, ನಿಮ್ಮ ಮಾತು ನಿಮ್ಮ ಆಡಿಯನ್ಸ್ಗೆ? ಅದೇ ಇಲ್ಲಿವರೆಗೂ ಮೌನನ ಇಷ್ಟು ಲೆವೆಲ್ಗೆ ತಗೊಂಡು ಬಂದು ನಿಲ್ಸಿದ್ದೀರ. ಸೊ ಇವಾಗ ನನ್ನ ಇನ್ನೊಂದು ದೊಡ್ಡ ಹೆಜ್ಜೆ ನನ್ನ ಕನಸಿನ ಕಡೆಗೆ. ಸೊ ಇವಾಗ ಬೆಂಬಲಿಸ್ಬೇಕಾಗಿರೋದು ನಿಮ್ಮ ಅವಶ್ಯಕತೆ ನನಗೆ ತುಂಬಾ ಇದೆ. ಕುಲದಲ್ಲಿ ಕೀಳಿ ಯಾವುದು ಅಂತ ಬಂದಾಗ ಎಲ್ರ ಮನಸ್ಸಲ್ಲಿ ಉಳಿಯುವಂತ ಒಂದು ಟೈಟಲ್ ಇದು. ಆಮೇಲೆ ಏನು ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಇಲ್ಲಿ ನಾವು ಏನೋ ಒಂದು ಥಾಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದೀವಿ. ಸುಮ್ಮನೆ ಒಂದು ಮಾಡಿರೋದಲ್ಲ, ಒಂದು ಥಾಟ್ ಇಟ್ಕೊಂಡು ಇದರಿಂದ ಜನಕ್ಕೆ ಏನೋ ಒಂದು ಮುಟ್ಟಿಸ್ಬೇಕು ಅಂತ ನಾವು ಮಾಡಿದೀವಿ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ವಯಸ್ಸಾದವ್ರಾಗಿರ್ಲಿ ಅಥವಾ ನಿಮ್ಮ ಮಕ್ಕಳು ಎಲ್ರನ್ನೂ ಕರ್ಕೊಂಡು ಬಂದು ನೋಡುವಂತ ನಮ್ಮ ಸಿನಿಮಾ. ಸೊ ಥಿಯೇಟರಲ್ಲಿ ಇದೇ ತಿಂಗಳು 23ಕ್ಕೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ಥಿಯೇಟರಲ್ಲೇ ನೋಡಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು. ಎಸ್, ಒಂದು ಒಳ್ಳೆ ಪ್ರಯತ್ನಕ್ಕೆ ಯಾವತ್ತೂ ಕೂಡ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಸಕ್ಸಸ್ ನಿಮ್ಗೆ ಸಿಗಲಿ, ಮುಂದೆ ದೊಡ್ಡ ದೊಡ್ಡ ಹೆಜ್ಜೆ ಕೂಡ ನಿಮ್ದಾಗಲಿ ಅಂತ ಹೇಳ್ತೀವಿ. ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.